गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ಜುಲೈ ಮಾಸಿಕ ಭವಿಷ್ಯ ಅಂದರೆ ಈ ಜುಲೈ ತಿಂಗಳಲ್ಲಿ ಯಾವೆಲ್ಲ ಅನುಕೂಲತೆ ಇದೆ, ಅನಾನುಕೂಲತೆ ಇದೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಮೇಷರಾಶಿಯವರಿಗೆ ಹೇಳೋದಾದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ, ಹಿಡಿದ ಕೆಲಸ ಯಶಸ್ವಿ ಆಗುವಂಥದ್ದಾಗತ್ತೆ ಮತ್ತು ನಿಮ್ಮ ಒಂದು ವೈಯಕ್ತಿಕವಾಗಿ ಹೇಳೋದಾದರೆ ಪ್ರಗತಿ ಇದೆ. ಒಂದು ರೀತಿಯಲ್ಲಿ ಸಮಾನವಾಗಿ ಸ್ವೀಕಾರ ಮಾಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ಏನೇ ಬಂದರೂ ಅದನ್ನು ಒಂದು ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಸಿಡುಕುತನ, ಕೋಪ, ತಾಪ, ಏನಂತೀರ, ಒಮ್ಮೆ ಹಿಡಿದಿರೋ ಕೆಲಸ ಬಿಡೋದಿಲ್ಲ. ಬಟ್ ಕೋಪ ಬಂತಂದ್ರೆ ಅರ್ಧಕ್ಕೆ ಬಿಟ್ಟು ಬಂದುಬಿಡ್ತೀರಾ, ಮತ್ತು ಸುಖ ಸುಮ್ಮನೆ ಜಗಳಕ್ಕೆ ಹೋಗ್ತೀರಾ. ಇದು ಎಲ್ಲ ಸ್ವಲ್ಪ ನಿಮಗೆ ಕೋಪ ಬಂದಾಗ ಆಗುವಂಥದ್ದು. ಬಟ್ ಈ ತಿಂಗಳಲ್ಲಿ ಅದರ ಪ್ರಭಾವ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಮ ಪ್ರಮಾಣದಲ್ಲಿ ನಡೆಯುವಂಥದ್ದು, ಅಂದರೆ ಒಂದು ಸ್ವಲ್ಪ ನೆಮ್ಮದಿ, ಖುಷಿ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಇನ್ನು ಷಡೆಸ ಶನಿ ಪ್ರಥಮ ಚರಣ ನಡೀತಾ ಇರೋದ್ರಿಂದ ಸ್ವಲ್ಪ ಅಧಿಕವಾದ ಖರ್ಚುಗಳು ಇರುತ್ತೆ ಮತ್ತು ಒಂದಿಷ್ಟು ತಿರುಗಾಟ, ವೃಥಾ ತಿರುಗಾಟ ಅಂತೀವಿ, ಅದು ಆಗುವಂಥದ್ದಾಗತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಖರ್ಚಿನ ಬಾಬತ್ ಅಂತೀವಿ, ಅಂದರೆ ಒತ್ತಡ ಇರುತ್ತೆ, ಬಲವಾಗಿಯೂ ಬರುತ್ತೆ ಅಥವಾ ಮಧ್ಯವರ್ತಿಯಾಗಿಯೂ ಬರುತ್ತೆ ಅಥವಾ ಸಮಾನವಾಗಿ ಬರುತ್ತೆ. ಯಾವುದೋ ಒಂದು ರೂಪದಲ್ಲಿ ಒಟ್ಟಿನಲ್ಲಿ ಖರ್ಚು ವೇಗವಾಗಿ ಇರುತ್ತೆ ಅಂತಲೇ ಹೇಳ. ಈಗ ಒಂದೊಂದಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ಒಂದು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಹೇಳೋದಾದರೆ ತುಂಬ ಬಲಿಷ್ಠರಾಗುವಂಥ ಆರ್ಥಿಕ ಸ್ಥಿತಿಗತಿ ಇರುವಂಥದ್ದು. ಅಂದರೆ ಇಲ್ಲಿ ಬರ್ತಕ್ಕಂಥ ಆದಾಯ ಮೂಲ ಸರಿಯಾದ ಸಮಯಕ್ಕೆ ನಿಮ್ಮ ಒಂದು ಹತ್ತಿರಕ್ಕೆ ಬಂದು ತಲುಪುತ್ತೆ. ನಿಮ್ಮ ಕೈಗೆ ಬಂದ ಕ್ಷಣದಂತ್ರನೇ ನಿಮ್ಮದೇ ಆದಂಥ ಆಟ ಉಪಚಾರ ಅಂತೀವಲ್ಲ, ಅದು ಪ್ರಾರಂಭವಾಗುವಂಥದ್ದಾಗತ್ತೆ. ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಆರ್ಥಿಕ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಒಂದಿಷ್ಟು ಪ್ಲ್ಯಾನ್ ಮಾಡಲು ಪ್ರಯತ್ನ ಮಾಡ್ತೀರಾ. ಬಟ್ ಈ ಖರ್ಚುಗಳು ಬಲವಾಗಿ ಬರ್ತಾ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಆಗ್ತೀರಾ. ಅಂದರೆ ಒಂದೇನೋ ಒಂದು ಸ್ಮಾಲ್ ಸೇವಿಂಗು, ಮತ್ತೊಂದು ಮಗದೊಂದು ಅದನ್ನು ಮಾಡಲು ಪ್ರಯತ್ನ ಮಾಡ್ತೀರಾ. ಬಟ್ ಅದು ದುಡ್ಡು ಸಾಲದೇ ಇರೋದ್ರಿಂದ ಮುಂದಿನ ತಿಂಗಳು ನೋಡಿದ್ರಾಯ್ತು ಅಂತ ಪೋಸ್ಟ್ಪೋನ್ ಹಾಕುವಂಥದ್ದು ಆಗತ್ತೆ. ಇದು ಒಂದಿಷ್ಟು ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ. ಇನ್ನು ವೃತ್ತಿಯಲ್ಲಿ ನೋಡೋದಾದರೆ ವೃತ್ತಿಯಲ್ಲಿ ತುಂಬ ಅನುಕೂಲಕರ ಇದೆ. ನಿಮಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಕಂಪನಿಯಲ್ಲೋ, ಗೌರ್ಮೆಂಟು, ಪ್ರೈವೇಟು, ಎಲ್ಲೇ ಮಾಡ್ತಾಯಿರಿ, ಈ ತಿಂಗಳಲ್ಲಿ ನಿಮ್ಮನ್ನು ತುಂಬ ಜನ ಗುರುತಿಸ್ತಾರೆ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಎಲ್ಲರಿಗೂ ಇಷ್ಟ ಆಗುವಂಥದ್ದಾಗತ್ತೆ ಮತ್ತು ನಿಮಗೆ ಇಷ್ಟವಾಗಿರತಕ್ಕಂತಹ ಕೆಲಸವೇ ಸಿಗುವಂಥದ್ದಾಗತ್ತೆ. ಅಂದರೆ ಏನೋ ಒಂದು ಮಿಸ್ ಆಗಿರುತ್ತೆ ಹೋದ ತಿಂಗಳು ಜನವರಿಯಲ್ಲೋ ಫೆಬ್ರವರಿಯಲ್ಲೋ ನಿಮ್ಗೆ ಅದೇ ಕೆಲಸ ಬೇಕಾಗಿರುತ್ತೆ. ಈ ತಿಂಗಳಲ್ಲಿ ಅದು ಸಿಗುವಂಥದ್ದಿದೆ. ಅಂದರೆ ಕರೆದು ಅವರೇ ಆಫರ್ ಕೊಡ್ಬೋದು ಅಥವಾ ಏನೋ ನಿಮಗೆ ಆ ಒಂದು ರೋಗಿ ಬಯಸಿದ್ದು ಹಾಲನ್ನು ಡಾಕ್ಟರ್ ಹೇಳಿದ್ದು ಹಾಲನ್ನು ಅನ್ನೋಂಗೆ ನಿಮಗೆ ಈ ಒಂದು ಇದರಲ್ಲಿ ಒಳ್ಳೆಯ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವೃತ್ತಿ ಬದುಕಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ನೀವು ಮಾಡಿಕೊಳ್ಳುವಂಥವ್ರು ಆಗ್ತೀರಾ ಮೇಷರಾಶಿಯವರು. ಅಂದರೆ ಒಂದಿಷ್ಟು ಮಾಡುವಂಥ ಶೈಲಿ ಆಗಿರ್ಬೋದು, ಕಾರ್ಯತಂತ್ರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ಲ್ಯಾನಿಂಗು, ಮತ್ತೊಂದು ಒಟ್ಟಿನಲ್ಲಿ ಬದಲಾವಣೆ ಮಾಡಿಕೊಂಡು ಯಾರ ಹತ್ರನೂ ನಮಗೆ ಬೊಟ್ಟು ಮಾಡಿ ತೋರಿಸಬಾರದು ಅನ್ನೋ ಒಂದು ಹಂತಕ್ಕೆ ನೀವು ಈ ತಿಂಗಳು ಇರುವಂಥವ್ರು ಆಗ್ತೀರಾ. ಮತ್ತು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕಾರ್ಯ ಯಶಸ್ವಿ ಆಗುವಂಥದ್ದಾಗಿರುತ್ತೆ. ನೀವು ಕಷ್ಟಪಡ್ತೀರಾ, ಇಲ್ಲ ಅನ್ನಲ್ಲ. ಬಟ್ ನೀವು ಅದಕ್ಕೆ ಫಲಕ್ಕೆ ನಿರೀಕ್ಷಣೆ ಇರೋದಿಲ್ಲ. ಅಂದರೆ ವೆಯ್ಟ್ ಮಾಡುತ್ತೆ, ನಿಮ್ಮ ಪಡೆಗೆ ನೀವು ಹೋಗ್ತಾ. ಬಟ್ ಅದರದ್ದು ಎಫೆಕ್ಟ್ ಏನಾಗ್ತಾ ಇರುತ್ತೆ, ದಿನಕ್ಕೆ ಬಲಿಷ್ಠರಾಗಿ ನಿಮ್ಮನ್ನು ಐಡೆಂಟಿಫಿಕೇಷನ್ ಮಾಡುವಂಥದ್ದಾಗುತ್ತೆ. ಅಂದರೆ ಗುರುತಿಸ್ತಾ ಇರುತ್ತೆ. ಒಂದಿಷ್ಟು ಗೌರವ, ಸನ್ಮಾನ ಅಥವಾ ಏನೋ ಒಂದು ಕರೆದ್ಬಿಟ್ಟು ಅದರ ಮೆಚ್ಚುಗೆ ಮಾತುಗಳನ್ನು ಎಲ್ಲರ ಒಂದು ಸಭಿಕರ ಸಭೆಯಲ್ಲಿ ನಿಮ್ಮನ್ನು ತಿಳಿಸಲಾಗುತ್ತೆ. ಅನ್ನೋ ಒಂದು ಮೀಟಿಂಗ್ನಲ್ಲಿ ಇಂಥವ್ರು ಹಿಂಗೆ ಕೆಲಸ ಮಾಡಿದ್ದಾರೆ, ಅದರಲ್ಲೂ ನಿಮ್ಮ ಹೆಸರು ಕೂಡ ಸೇರಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ನೋಡೋದಾದರೆ ವ್ಯಾಪಾರದಲ್ಲಿ ಗಣನೀಯವಾದ ಲಾಭವನ್ನು ತೆಗಿತೀರಾ. ಖಂಡಿತವಾಗೂ ನಿಮ್ಮದೇ ಆದಂಥ ಕಷ್ಟ ಇರೋದ್ರನ್ನು ಮೆಟ್ಟಿ ನಿಂತು ಲಾಭವನ್ನು ತೆಗೆಯುವಂಥದ್ದಾಗುತ್ತೆ. ಬಟ್ ಖರ್ಚುಗಳು ಮಾತ್ರ ಕಡಿವಾಣ ಹಾಕಲು ಸಾಧ್ಯ ಆಗೋದಿಲ್ಲ. ವ್ಯಾಪಾರದಲ್ಲಿ ತುಂಬ ಖರ್ಚುಗಳು ಬರುವಂಥದ್ದಾಗುತ್ತೆ. ಒಂದಿಷ್ಟು ಸಣ್ಣ ಪುಟ್ಟ ಸಾಲಗಳನ್ನು ತೀರಿಸಲು ಪ್ರಯತ್ನ ಪಡ್ತೀರಾ, ಬಟ್ ಸಾಧ್ಯ ಆಗೋದಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರದಲ್ಲಿ ಸಾಲ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು.
ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕವಾಗಿ ಖರ್ಚುಗಳು ಅಧಿಕ ವೇಗವಾಗಿ ಬರುವಂಥದ್ದಾಗುತ್ತೆ. ಎಷ್ಟೇ ನೀವು ಇದು ಮಾಡಿದ್ರೂ ವೃತ್ತಿ ಬದುಕಿನಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ನಿಮ್ಮ ಖರ್ಚುಗಳಿಗೆ ಕಂಟ್ರೋಲ್ ಮಾಡಲು ಸಾಧ್ಯವಾಗೋದಿಲ್ಲ. ಅದು ನಿಮಗಾಗಿ ಆಗಿರ್ಬೋದು, ಥರ್ಡ್ ಪಾರ್ಟಿಗಾದರೂ ಆಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ಖರ್ಚುಗಳು ಮಾತ್ರ ಪದೇ ಪದೇ ಬರ್ತಾನೆ ಇರುತ್ತೆ, ಒಂದಾದಮೇಲೆ ಒಂದನ್ನು ರೀತಿಯಲ್ಲಿ ಇರುತ್ತೆ. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಈ ಒಂದು ತಿಂಗಳಲ್ಲಿ ಕುಟುಂಬ ಸದಸ್ಯರ ಒಂದು ಅನ್ಯೋನ್ಯತೆ ಇರುತ್ತೆ, ಮತ್ತು ಎಲ್ಲರ ಸಹಕಾರ ನಿಮಗೆ ಸಿಗುವಂಥದ್ದಾಗುತ್ತೆ. ನೀವು ಕೂಡ ಅವರ ಒಂದು ಕಷ್ಟಕ್ಕೆ ಭಾಗಿಯಾಗ್ತೀರಾ, ಅವರು ನಿಮ್ಮ ಕಷ್ಟಕ್ಕೆ ಭಾಗಿಯಾಗುವಂಥದ್ದಾಗ್ತಾರೆ. ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳುವಂಥದ್ದಾಗತ್ತೆ, ಮತ್ತು ನಿಮ್ಮ ಕೋಪತಾಪಗಳು ನಿಗ್ರಹಗಳಾಗುತ್ತೆ. ಅಂದರೆ ಅದೆಲ್ಲೋ ನ್ಯೂಟ್ರಲ್ಗೆ ಬರುವಂಥದ್ದಾಗಿರುತ್ತೆ. ಹೀಗಾಗಿ ಮನೆಯ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮನ್ನು ಈ ತಿಂಗಳು ಹೊಗಳಲು ಪ್ರಾರಂಭ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ತುಂಬ ಭವಿಷ್ಯ ಇದೆ, ತುಂಬ ಚೆನ್ನಾಗಿದೆ. ಓದುವಂಥ ಆಸಕ್ತಿ ಚೆನ್ನಾಗಿ ಬೆಳೆಸ್ಕೊಳ್ಳುವಂಥದ್ದಾಗತ್ತೆ. ಒಂದು ಗುರಿ ಇಟ್ಕೊಂಡು ನೀವು ಓದುವಂಥ ಹಂತಕ್ಕೆ ಬರ್ತೀರಾ. ಪ್ರತಿಯೊಂದನ್ನು ನೀವು ತರ್ಕ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ತೀರಾ. ಸೊ ಹೀಗಾಗಿ ನಿಮ್ಮ ಮೆಮೊರಿ ಪವರ್ ತುಂಬ ಶಾರ್ಪ್ ಆಗುವಂಥ ಸಮಯ ಈ ಒಂದು ಜುಲೈ ತಿಂಗಳು ಅಂದ್ರೂ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಯೋಗಗಳಂತ ಕೂಡಿ ಬರುವಂಥದ್ದಂತ ನೋಡೋದಾದರೆ ಈ ತಿಂಗಳಲ್ಲಿ ನಿಮಗೆ ಒಂದಿಷ್ಟು ಆರ್ಥಿಕವಾಗಿ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಅಂದರೆ ಅಚಾನಕ್ಕಾಗಿ, ಆಕಸ್ಮಿಕವಾಗಿ, ಸಡನ್ನಾಗಿ, ದೀರ್ಘವಾಗಿ ಹಣಕಾಸು ಬರುವಂಥದ್ದಾಗುತ್ತೆ. ಅಂದರೆ ಹಣ ಬರುವಂಥದ್ದಾಗುತ್ತೆ. ಯಾವುದೋ ಒಂದು ರೂಪದಲ್ಲಿ ನೀವು ಲೋನ್ ಅಪ್ಲೈ ಮಾಡಿರ್ಬೋದು, ಅಥವಾ ನೀವು ಹಳೆಯ ಕೆಲಸಕ್ಕೆ ಇನ್ನೂ ಕೂಲಿ ಸಿಕ್ಕಿರೋದಿಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ಏನೋ ಓವರ್ ಟೈಮ್ ಮಾಡಿರ್ತೀರ, ಅದರ ದುಡ್ಡು ಬಂದಿರಲ್ಲ, ಈಗ ಬರುವಂಥದ್ದಾಗ್ಬೋದು. ಅಥವಾ ಯಾರಿಗೋ ದುಡ್ಡು ಕೊಟ್ಟಿರ್ತೀರ, ಅದು ಲಾಕ್ ಆಗಿರುತ್ತೆ, ಬಿಡುಗಡೆ ಆಗಿರೋದಿಲ್ಲ, ಅಥವಾ ಏನೋ ಒಂದು ಆಗಿರುತ್ತೆ, ಅದು ಬರುವಂಥದ್ದಾಗಿರ್ಬೋದು. ಇದು ಒಂದು ಯೋಗ ನಿಮಗೆ ಕೂಡಿ ಬರುವಂಥದ್ದಾಗತ್ತೆ ಅಂತ ಹೇಳಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ಸ್ವಲ್ಪ ಮಧ್ಯಭಾಗದಲ್ಲಿ, ಅಂದರೆ ಈ ಒಂದು ಅಮಾವಾಸ್ಯೆ ಟೈಮಲ್ಲಿ ಮತ್ತು ಅಮಾವಾಸ್ಯೆ ಕಳೆದ ನಂತರ ಒಂದು 3-4 ದಿನಗಳ ಕಾಲ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಸ್ವಲ್ಪ ಜ್ವರಾದಿಗಳು, ಆಫ್ ಹೆಡ್ಡೇಕು, ಹಲ್ಲು ನೋವು, ಈ ಕಣ್ಣು ನೋವುಗಳು, ಸೊಂಟ ನೋವು, ಈ ಒಂದಿಷ್ಟು ನೋವುಗಳು ನಿಮಗೆ ತೊಂದರೆ ಒಂದು ವಾರಗಳ ಕಾಲ ಕೊಡುತ್ತೆ. ಅಮಾವಾಸ್ಯೆ 3 ದಿನ ಈ ಕಡೆ, ಅಮಾವಾಸ್ಯೆ ಕಳೆದ ನಂತರ 3 ದಿನ ಆ ಕಡೆ, ಒಂದು ವಾರ ಹೆಚ್ಚು ಕಡಿಮೆ ನಿಮಗೆ 13ರಿಂದ 19ನೇ ತಾರೀಕುವರೆಗೂ ಹೆಚ್ಚು ಕಡಿಮೆ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ ಮೇಷರಾಶಿಯವರು. ಇನ್ನು ಈ ಒಂದು ಸಮಯದಲ್ಲಿ ನಿಮಗೆ ಖರ್ಚುಗಳು ವಿಪರೀತ ಬರೋದಲ್ಲದೆ ಒಂದಿಷ್ಟು ಖರ್ಚುಗಳು ನಿಮಗೆ ಮಾನಸಿಕ ಒತ್ತಡಗಳನ್ನು ತಂದೊಡ್ಡುತ್ತೆ. ಅಂದರೆ ಆ ಖರ್ಚುಗಳು ಬೇಡದೇ ಆಗಿರುತ್ತೋ ಅಂತ ತುಂಬ ಯೋಚನೆ ಮಾಡುವಂಥವ್ರಾಗ್ತೀರ. ಇದರಿಂದ ಸ್ವಲ್ಪ ಸಮಯ ವ್ಯರ್ಥವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ಜುಲೈ ತಿಂಗಳ ಮೇಷರಾಶಿಯವರ ಭವಿಷ್ಯ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ಒಂದು ಜುಲೈ ತಿಂಗಳಲ್ಲಿ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ, ಪ್ರತಿ ಶನಿವಾರ ಶನಿದೇವರ ದರ್ಶನದ ಜೊತೆಗೆ ಆಂಜನೇಯ ಸ್ವಾಮಿಯ ದರ್ಶನವೂ ಮಾಡಿ, ಆಂಜನೇಯಗೆ ತುಳಸಿ ಅರ್ಚನೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಿ, ಮತ್ತು ಈ ಒಂದು ಭಾನುವಾರ ಬರ್ತಕ್ಕಂತಹ ಜುಲೈ ತಿಂಗಳಲ್ಲಿ ಎಷ್ಟು ಭಾನುವಾರ ಬರುತ್ತೋ ಅಷ್ಟೂ ಭಾನುವಾರ ಸಾಧ್ಯವಾದಷ್ಟು ಹಸುಗಳಿಗೆ ಆಹಾರವನ್ನು ನೀಡಿ. ಇದರಿಂದ ಕೆಲವು ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ, ಮತ್ತು ನಿಮಗೆ ಕಠಿಣವಾಗಿರತಕ್ಕಂತಹ ಕೆಲವು ಸಂಬಂಧಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು ಸುಲಭವಾಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಮೇಷರಾಶಿಯವರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ತಿಳಿಸ್ಬೇಕಾಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಖಂಡಿತವಾಗಿಯೂ ಈ ಒಂದು ವಿಡಿಯೋ ನೀವು ನಿಮ್ಮ ಸ್ನೇಹಿತರಿಗೆ, ಕೌಟುಂಬಿಕ ಸದಸ್ಯರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳುತ್ತಾ, ಅಥವಾ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.